ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಇವತ್ತು ನಾನು ಸಿಂಪಲ್ಲಾಗಿ ಮಸಾಲ ರೈಸ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 1 ಈರುಳ್ಳಿ, 3 ಮೆಣಸಿನ್ಕಾಯಿ, 1 ಟೊಮೊಟೊ, ಸ್ವಲ್ಪ ಎಣ್ಣೆ. ನಾನು ಇಬ್ಬರಿಗೆ ಮಸಾಲ ರೈಸ್ ಮಾಡ್ತಿದ್ದೀನಿ, ಹಾಗಾಗಿ ಇಬ್ಬರಿಗಾಗೋಷ್ಟು ರೈಸ್ನ ಮಾಡಿಟ್ಕೊಂಡಿದ್ದೀನಿ. ಗ್ಯಾಸ್ನ ಆನ್ ಮಾಡಿ ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ನಂತರ ಇದಕ್ಕೆ ಎಣ್ಣೆ, ಸ್ವಲ್ಪ ಶೇಂಗಾ ಬೀಜ, ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ನಂತರ ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ತೀನಿ. ನಾವು ಯಾವಾಗಲೂ ಮೆಣಸಿನ್ಕಾಯಿನ ಎಣ್ಣೆ ಒಳಗೆ ಹಾಕೋದ್ರಿಂದ ಫಸ್ಟ್ ಉಳ್ಳಾಗಡ್ಡಿ ಹಾಕೋಕ್ಕಿಂತ ಮುಂಚೆ ಖಾರ ಚೆನ್ನಾಗಿ ಬಿಡುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈರುಳ್ಳಿ ಹಾಕಿ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಫ್ರೈ ಆಗಿದೆ. ನೆಕ್ಸ್ಟ್ ಟೊಮೊಟೊ ಹಾಕಿ ಟೊಮೊಟೊ ಸಾಫ್ಟ್ ಆಗೋ ತನಕ 1-2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಫ್ರೈ ಮಾಡ್ಕೊತೀನಿ. ಇವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು 1/4 ಟೇಬಲ್ ಸ್ಪೂನ್ ಅರಿಶಿಣ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಆ್ಯಡ್ ಮಾಡಿ. ನಂತರ ರೈಸಿಗೆ ಉಪ್ಪು ಹಾಕಿರ್ತೀವಲ್ಲ, ಒಗ್ಗರಣೆಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ನಾವು ಮೊದಲೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಖಾರನ ನೋಡಿ ಹಾಕ್ಕೊರಿ. 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಂತರ ಬೇಯಿಸಿಟ್ಕೊಂಡಿರೋ ರೈಸ್ ಹಾಕ್ಕೊಂಡು ಚೆನ್ನಾಗಿ 1 ಟೈಮ್ ಮಿಕ್ಸ್ ಮಾಡ್ತೀನಿ ಎಲ್ಲ. ಈಗ ರೈಸ್ ಮಿಕ್ಸ್ ಆಗಿದೆ ಚೆನ್ನಾಗಿ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿ ಮತ್ತೆ ನಾವು ಮಿಕ್ಸ್ ಮಾಡೋಣ. ಈಗ ಮಸಾಲ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಾಕೋಣ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಮನೆಯಲ್ಲಿ ತುಂಬ ಟೇಸ್ಟಾಗಿರುತ್ತೆ. ರೋಡ್ ಸೈಡೆಲ್ಲ ಸಿಗುತ್ತಲ್ಲ ಬಂಡಿ ಒಳಗಡೆ, ಆ ಥರನೇ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರ ಚಾನಲ್. ಥ್ಯಾಂಕ್ ಯು.